ಕೆಂಗೇರಿಯಲ್ಲಿ ಕಸದ ರಾಶಿಯಲ್ಲಿ ಶವ ಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕೆಂಗೇರಿಯಲ್ಲಿ ಆಟೋ ಡಿಕ್ಕಿಯಾಗಿ ಮಹಿಳೆ ಮೃತಪಟ್ಟಿದ್ದು, ಮಹಿಳೆಯ ಶವವನ್ನ ಕಸದ ರಾಶಿಗೆ ಆಟೋ ಚಾಲಕ ಎಸೆದು ಹೋಗಿದ್ದ ಎನ್ನುವಂತಹ ವಿಚಾರ ಬಯಲಾಗಿದೆ. ಕೆಂಗೇರಿ ಉಪನಗರದ ನಿವಾಸಿ 50 ವರ್ಷದ ಕೆಂಪಮ್ಮ ಮೃತದೇಹ ನಿನ್ನೆ ಕಸದ ರಾಶಿಯಲ್ಲಿ ಪತ್ತೆಯಾಗಿತ್ತು. ಆ ಸಂದರ್ಭದಲ್ಲಿ ಮಹಿಳೆಯನ್ನ ಯಾರೋ ಹತ್ಯೆ ಮಾಡಿ ಕಸದ ರಾಶಿಯಲ್ಲಿ ಮೃತದೇಹವನ್ನ ಬಿಸಾಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿತ್ತು. ಪೊಲೀಸರು ಕೂಡ ಆ ಬಗ್ಗೆ ಶಂಕಿಸಿದರು. ಆದರೆ ಅದಾದ ನಂತರ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ ನಂತರ ಅಪಘಾತವಾಗಿದೆ. ಅಪಘಾತ ಆದ ನಂತರ ಆಟೋ ಚಾಲಕ ಮೃತದೇಹವನ್ನ ಎಸೆದು ಪರಾರಿಯಾಗಿದ್ದಾನೆ ಎನ್ನುವಂತಹ ವಿಚಾರ ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಮೃತದೇಹ ಪತ್ತೆಯಾದಂತಹ ಸಂದರ್ಭದಲ್ಲಿ ಯಾರೋ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅಪಘಾತ ಆದಂತಹ ಸಂದರ್ಭದಲ್ಲಿ ಚಾಲಕ ಭಯಭೀತನಾಗಿ ಮೃತದೇಹವನ್ನ ಎಸ್ದು ಹೋಗಿದ್ದಾನೆ ಅಂತ. ಚಾಲಕ ಯಾರು? ಅಪಘಾತ ಹೇಗಾಯ್ತು? ಸದ್ಯ ಚಾಲಕನನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರಾ? ಪ್ರತೀಕ್ಷಾ, ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಅಂದರೆ ಅಪರಿಚಿತ ಮಹಿಳೆಯ ಶವ ಪತ್ತೆ ಆಗುತ್ತೆ. ಹಾಗಾಗಿ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮೈಲಸಂದ್ರದಲ್ಲಿ ಒಂದು ಕಸದ ರಾಶಿಯಲ್ಲಿ ಒಂದು ಮಹಿಳೆಯ ಶವ ಪತ್ತೆ ಆಗಿರುವಂಥದ್ದು. ಅದಾದ ಬಳಿಕ ಆ ಮಹಿಳೆ ಯಾರು ಅಂತ ಹೇಳಿ ಐಡೆಂಟಿಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕೆಂಪಮ್ಮ ಅಂತ ಅನ್ನೋದು ಗೊತ್ತಾಗುತ್ತೆ. ಅದಾದ ಮೇಲೆ ಈಗ ಗೊತ್ತಾಗಿರುವಂಥದ್ದು ಈ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇದು ಕೊಲೆಯಲ್ಲ, ಅಪಘಾತದಿಂದ ಆಗಿರುವಂತಹ ಸಾವು ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜೊತೆಗೆ ಆಟೋ ಚಾಲಕ ಚಾಲನೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲೇಡಿ ರೋಡ್ ಕ್ರಾಸ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈತನ ಆಟೋ ಆ ಲೇಡಿಗೆ ಡಿಕ್ಕಿ ಆಗತ್ತೆ. ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಲೇಡಿ ಸ್ಥಳದಲ್ಲೇ ಕುಸಿದು ಬೀಳ್ತಾರೆ. ಅದಾದ ಮೇಲೆ ಅವರನ್ನ ಆಟೋದಲ್ಲಿ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಹಾಸ್ಪಿಟಲ್ ರೀಚ್ ಆದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ಲೇಡಿ ಡೆತ್ ಆಗಿದ್ದಾರೆ ಅಂತ. ಅದಾದ ಬಳಿಕ ಅಂದ್ರೆ ಆತನಿಗೆ ಭಯ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗದೆ ಆತ ನೇರವಾಗಿ ಆ ಒಂದು ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಮೈಲಸಂದ್ರದಲ್ಲಿರುವಂತಹ ಕಸದ ರಾಶಿಗೆ ಹಾಕಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಆತನ ಟ್ರಾವೆಲ್ ಹಿಸ್ಟ್ರಿ, ಅಂದ್ರೆ ಆತ ಎಲ್ಲಿ ಟ್ರಾವೆಲ್ ಮಾಡಿದ್ದ, ಜೊತೆಗೆ ಆ ಟ್ರಾವೆಲ್ ನ ಕಂಪ್ಲೀಟ್ ಸಿಸಿಟಿವಿ ಫುಟೇಜ್ ಅನ್ನ ಕೂಡ ತೆಗೆದುಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಈತ ಅಪಘಾತ ಮಾಡಿ ಜೊತೆಗೆ ಆ ಒಂದು ಬಾಡಿಯನ್ನ ತನ್ನ ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ಭಯಪಟ್ಟು ಕಸದ ರಾಶಿಗೆ ಎಸೆದು ಹೋಗಿದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಸದ್ಯಕ್ಕೆ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಬೇರೆ ಏನಾದ್ರೂ ಆಗಿತ್ತಾ, ಆ ಟೈಮಲ್ಲಿ ಏನಾಗಿತ್ತಾ, ಆತ ಏನಾದ್ರೂ ಮದ್ಯವನ್ನ ಸೇವಿಸಿ ಆಟೋವನ್ನ ಡ್ರೈವ್ ಮಾಡ್ತಾ ಇದ್ನ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.